తెలుసు ಕದಾ ಈ ಒಂದು ಸಿನಿಮಾ ನನಗೆ ಇಷ್ಟ ಆಗಲಿಲ್ಲ ಗುರು. ಅದೇನೋ ಗೊತ್ತಿಲ್ಲ, ಕೆಲವೊಬ್ಬರಿಗೆ ತುಂಬ ಇಷ್ಟ ಆಗ್ತಾಯಿದೆ. ಬಟ್ ನನಗೆ ಮಾತ್ರ ಈ ಒಂದು ಸಿನಿಮಾ ವರ್ಕೌಟ್ ಆಗಲಿಲ್ಲ. ನಾನು ಇದ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ, ಯಾವುದೇ ಫಿಲ್ಟ್ರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿದ್ದು ಜೊನ್ನಲಗಡ್ಡ, ರಾಶಿ ಖನ್ನಾ ಮತ್ತು ನಮ್ಮ ಶ್ರೀನಿಧಿ ಶೆಟ್ಟಿ ಅವರು ಸೇರಿಕೊಂಡು ನಟನೆ ಮಾಡಿದಂಥ, ಅಷ್ಟೇ ಅಲ್ಲ ನೀರಜ ಕೋನ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾನೇ ಈ తెలుసు ಕದಾ ಸಿನಿಮಾದ ಪ್ಲಾಟ್ಲೈನ್ ವಿಷಯಕ್ಕೆ ಬಂದರೆ, ರಾಗ ಮತ್ತು ವರುಣ್ ಲವರ್ಸು ತುಂಬ ಡೀಪಾಗಿ ಲವ್ ಮಾಡಿರ್ತಾರೆ. ಬಟ್ ಮದುವೆ ಮೇಲೆ ನಂಬಿಕೆಯಲ್ಲಿದ್ದಂಥ ರಾಗ ಯಾವುದೇ ಸರಿಯಾದ ಕಾರಣ ಕೊಡ್ದಂಗೆ ವರುಣ್ನ ಬಿಟ್ಬಿಡ್ತಾಳೆ. ಆಮೇಲಿಂದ ಫುಲ್ಲು ಸೀರಿಯಸ್ ಟೋನಲ್ಲಿ ಬಂದಂಥ ವರುಣ್ ಮ್ಯಾಟರ್ಮೋನಿನಲ್ಲಿ ಅಂಜಲಿ ಅನ್ನೋ ಹುಡುಗಿನ ನೋಡಿ ಮದುವೆ ಆಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅಂಜಲಿಗೆ ತಾಯಿ ಆಗೋ ಅವಕಾಶ ಯಾವುದೂ ಇರೋದಿಲ್ಲ. ಬಟ್ ವರುಣ್ಗೆ ಒಂದು ಫ್ಯಾಮಿಲಿ ಬೇಕು ಅಂತ ಆಸೆ ಇರುತ್ತೆ, ಅದು ಕೂಡ ಕಂಪ್ಲೀಟ್ ಫ್ಯಾಮಿಲಿ. ಬಟ್ ಇಲ್ಲಿ ಆ ಒಂದು ಬಯಕೆ ಈಡೇರದೆ ಹೋದಾಗ ಮತ್ತೆ ರಾಗ ಸೊರಗಿಸಿ ಮದರ್ ಆಗಿ ಅಂಜಲಿ ಮತ್ತು ವರುಣ್ ಮಧ್ಯೆ ಬರ್ತಾಳೆ. ಆಮೇಲಿಂದ ಇವರ ಮಧ್ಯೆ ಏನಾಗುತ್ತೆ ಅಂತ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಕಾನ್ಸೆಪ್ಟ್ ಓಕೆ ಅನ್ನಿಸ್ತು, ಬಟ್ ಲಾಸ್ಟಲ್ಲಿ ರಿವೀಲ್ ಮಾಡ್ತಾ ನಿಜವಾಗ್ಲೂ ಗುರು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು. ಸಿದ್ದು ಜೊನ್ನಲಗಡ್ಡ ಅವರು ಮಾತ್ರ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ, ಅದಂತೂ ಮೆಚ್ಕೊಬೇಕು. ನಿಜ, ಆ ಒಂದು ಕ್ಯಾರೆಕ್ಟ್ರಲ್ಲಿ ತುಂಬ ಲೇಯರ್ಸ್ ಇದೆ. ಅಷ್ಟೇ ಅಲ್ಲ, ರಾಶಿ ಖನ್ನಾ ಕ್ಯಾರೆಕ್ಟರು ಮತ್ತು ಆ್ಯಕ್ಟಿಂಗು ಕೂಡ ಚೆನ್ನಾಗಿದೆ. ಬಟ್ ಶ್ರೀನಿಧಿ ಅವರ ಆ್ಯಕ್ಟಿಂಗ್ ಚೆನ್ನಾಗಿದ್ರು ಕೂಡ ಕ್ಯಾರೆಕ್ಟ್ರು ಅವರು ಮಾಡಬಾರ್ದಾಗಿತ್ತು ಅಂತ ನನ್ನ ಒಪಿನಿಯನ್ನು. ಯಾಕಂದರೆ ಆ ಒಂದು ಕ್ಯಾರೆಕ್ಟರ್ಗೆ ಸಿನಿಮಾದಲ್ಲಿ ಕೂಡ ಎಲ್ಲೂ ವ್ಯಾಲ್ಯೂ ಬರೋದೇ ಇಲ್ಲ. ಸ್ಟಾರ್ಟಿಂಗಿಂದ ಕೆಳಕ್ಕೆ ನೂಕೊಂತಲೇ ಬಂದರು. ಆ ಸಿಚುವೇಶನು ನಿಜವಾಗ್ಲೂ ನನಗಿಷ್ಟ ಆಗಲಿಲ್ಲ. ಏನಕ್ಕೋ ಗೊತ್ತಿಲ್ಲ, ಈ ಒಂದು ಕಾನ್ಸೆಪ್ಟು ಕೂಡ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅಕ್ಸೆಪ್ಟ್ ಮಾಡೋಕ್ಕೂ ಆಗ್ತಿಲ್ಲ ಇದನ್ನು. ನನಗಂದರೆ ಇಷ್ಟ ಆಗಲಿಲ್ಲ ಗಾಯ್ಸ್. ಮೊನ್ನೆ ಬಂದಂಥ ಡ್ಯೂಡ್ ಸಿನಿಮಾನೇ ಎಷ್ಟೋ ಬೆಟರ್ ಆಗಿದೆ ಇದು ಕಂಪೇರ್ ಮಾಡಿಕೊಂಡ್ರೆ. ಇನ್ನು ಆ್ಯಕ್ಟಿಂಗ್ ವೈಸ್ ಅವಾಗಲೇ ಹೇಳೋ ಥರ ರಾಶಿ ಖನ್ನಾ ಮತ್ತು ಶ್ರೀನಿಧಿ ಶೆಟ್ಟಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಶ್ರೀನಿಧಿ ಶೆಟ್ಟಿ ಅವ್ರಿಗೆ ಆ ಒಂದು ಕ್ಯಾರೆಕ್ಟರ್ ಮ್ಯಾಚ್ ಆಗಲಿಲ್ಲ. ಇನ್ನು ಸಿದ್ದು ಜೊನ್ನಲಗಡ್ಡ ಅವರು ಡಿಫ್ರೆಂಟಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ, ಇದರಲ್ಲಿ ಲೇಯರ್ಸ್ ಕೂಡ ಇದ್ದಾವೆ. ಇನ್ನು ಸಿದ್ದು ಫ್ರೆಂಡಾಗಿ ಆ್ಯಕ್ಟ್ ಮಾಡಿರೋ ಮಹೇಶ್ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಸಿನಿಮಾದಲ್ಲಿ. ಒಂಥರ ಎಂಟರ್ಟೈನ್ ವೇನಲ್ಲಿ ತೊಗೊಳೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ನನಗೆ ಯಾಕೋ ಕನೆಕ್ಟ್ ಆಗಲಿಲ್ಲ. ಅದು ನನ್ನ ಒಪಿನಿಯನ್ ಅಥವಾ ನಿಮಗೂ ಹಂಗೆ ಆಗುತ್ತೋ ಕಮೆಂಟ್ ಮಾಡಿ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ತಮನ್ ಅವ್ರದ್ದು ಕೂಡ ವರ್ಕ್ ಇಲ್ಲಿ ಡೀಸೆಂಟ್ ಅನ್ನಿಸ್ತು, ನನಗೇನಷ್ಟು ಗ್ರೇಟ್ ಅನ್ನಿಸ್ಲಿಲ್ಲ. ನನ್ನ ಒಪಿನಿಯನ್ ಅಂದರೆ ಇದೇ ಗುರು, ಇನ್ನೇನೂ ಇಲ್ಲ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಯಾವ ಥರ ಫೀಲ್ ಕೊಡ್ತು ಅಂತ ಕಮೆಂಟ್ ಮಾಡಿ. ನನಗೆ ಯಾಕೋ ಕನೆಕ್ಟ್ ಆಗಲಿಲ್ಲ ಸಿನಿಮಾ. ಇದಾಗಿತ್ತು ವಿಡಿಯೋ. ಮತ್ತೆ ಸಿಗ್ತಾ ಇರೋಣ. ಬಾಯ್.